ಸಾಧಾರಣ ಕಾಲದ 32ನೆಯ ಶನಿವಾರ. ಮೊದಲನೆಯ ವಾಚನ. ಸುಜ್ಞಾನ ಗ್ರಂಥದಿಂದ ವಾಚನ. ಸೌಮ್ಯವಾದ ಮೌನ ಸಮಸ್ತವನ್ನು ಆವರಿಸಲು, ನಡುರಾತ್ರಿ ವೇಗವಾಗಿ ಚಲಿಸಿ ಬಂದಿರಲು, ನಿಮ್ಮ ಸರ್ವಶಕ್ತವಾಣಿ ತನ್ನ ರಾಜ ಸಿಂಹಾಸನ ಬಿಟ್ಟು ಪ್ರಬಲ ಯುದ್ಧ ವೀರನಂತೆ ಸ್ವರ್ಗದಿಂದ ಜಿಗಿದು ನಾಶನಕ್ಕೆ ಗುರಿಯಾದ ನಾಡಿನೊಳಗೆ ಬಂದಿತು. ಕಟ್ಟುನಿಟ್ಟಾದ ನಿನ್ನಾಜ್ಞೆ ಎಂಬ ಹದವಾದ ಕತ್ತಿಯನ್ನು ಅದು ಹಿಡಿದು ನಿಂತಿತು. ಎಲ್ಲವನ್ನು ಸಾವಿನಿಂದ ತುಂಬಿಸಿ ನೆಲದ ಮೇಲೆ ನಿಂತಿತು. ಆದರೂ ಅಗಸವನ್ನೇ ಮುಟ್ಟುತ್ತಿತ್ತು. ನಿಮ್ಮ ದಾಸರು ದೇವ ಹಾನಿಗೀಡಾಗದಂತೆ ತಲೆಬಾಗಿತು. ಸಮಗ್ರ ಸೃಷ್ಟಿ ನಿಮ್ಮ ಆಜ್ಞೆಗೆ ಬದಲಾಯಿಸಿಕೊಂಡಿತ್ತು ತನ್ನ ಸಹಜ ರೂಪವನ್ನೇ. ಪಾಳೆಯಕ್ಕೆ ನೆರಳು ನೀಡಲು ಮೇಘ ಕವಿಯಿತು. ಜಲರಾಶಿ ಇದ್ದಲ್ಲಿ ಒಣ ನೆಲವು ಮೇಲೆದ್ದಿತ್ತು. ಕೆಂಪು ಸಮುದ್ರದ ನಡುವೆ ಸುರಕ್ಷಿತ ಹೆದ್ದಾರಿ ಕಾಣಿಸಿತು. ಮೊರೆಯುತ್ತಿದ್ದ ಅಲೆಗಳ ಮಧ್ಯೆ ಹುಲ್ಲುಗಾವಲು ಉಂಟಾಯಿತು. ಒಂದೇ ಸಮೂಹದಂತೆ ನಿಮ್ಮ ಹಸ್ತಾಶ್ರಯ ಪಡೆದ ಜನರು ನಾನಾ ಅದ್ಭುತ ಕಾರ್ಯಗಳನ್ನು ನೋಡಿ ಆ ಸಮುದ್ರವನ್ನೇ ದಾಟಿದರು. ತಮ್ಮನ್ನು ಬಿಡುಗಡೆ ಮಾಡಿದ್ದ ನಿಮ್ಮನ್ನು ಏ ಸರ್ವೇಶ್ವರ ಕೊಂಡಾಡಿದರು. ಕುರಿಮರಿಗಳಂತೆ ಕುಣಿದಾಡಿದರು. ಬಿಚ್ಚಿದ ಕುದುರೆಗಳಂತೆ ಓಡಾಡಿದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ನೆನೆಯಿರಿ ಪ್ರಭುವಿನ ಅದ್ಭುತಗಳನ್ನು. ಹಾಡಿ ಪಾಡಿ ಹೊಗಳಿರಿ ಪ್ರಭುವನ್ನು. ಧ್ಯಾನಿಸಿ ನೀವು ಆತನ ಪವಾಡಗಳನ್ನು. ಹೆಮ್ಮೆ ಪಡಿ ನೆನೆದಾತನ ಶ್ರೀನಾಮ. ಹಿಗ್ಗಲಿ ಹೃದಯ ಕೋರಿ ಆತನ ದರ್ಶನ. ಶ್ಲೋಕ. ನೆನೆಯಿರಿ ಪ್ರಭುವಿನ ಅದ್ಭುತಗಳನ್ನು. ಕೊಂದನು ನಾಡಿನ ಜ್ಯೇಷ್ಠರೆಲ್ಲರನ್ನು. ಗಂಡಸುತನದ ಪ್ರಥಮ ಫಲಗಳನ್ನು ಹೊರತಂದನು ಇಸ್ರಾಯೇಲರನ್ನು ಬೆಳ್ಳಿ ಬಂಗಾರ ಸಹಿತ. ಅವರ ಆ ಗೋತ್ರದೊಳಿರಲಿಲ್ಲ ಯಾರೊಬ್ಬನು ನಿಶ್ಶಕ್ತ. ಶ್ಲೋಕ. ನೆನೆಯಿರಿ ಪ್ರಭುವಿನ ಅದ್ಭುತಗಳನ್ನು. ಸ್ಮರಿಸಿಕೊಂಡನು ಪ್ರಭು ತನ್ನ ವಾಗ್ದಾನವನ್ನು, ತನ್ನ ದಾಸ ಅಬ್ರಹಾಮನಿಗೆ ಕೊಟ್ಟ ಮಾತನ್ನು. ಹೊರತಂದನು ತನ್ನ ಪ್ರಜೆಯನ್ನು ಉಲ್ಲಾಸದಿಂದ, ತಾನಾರಿಸಿಕೊಂಡವರನ್ನು ಹರ್ಷೋದ್ಗಾರದಿಂದ. ಶ್ಲೋಕ. ನೆನೆಯಿರಿ ಪ್ರಭುವಿನ ಅದ್ಭುತಗಳನ್ನು. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ಸುಸ್ಥಿರವಾದವು ಆತನ ನಿಯಮ ನಿಬಂಧನೆಗಳು, ಯುಗ ಯುಗಾಂತರಕ್ಕೂ ದೃಢವಾಗಿರುವವು. ಹಲ್ಲೆಲೂಯ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ನಿರಾಶರಾಗದೆ ನಿರಂತರವಾಗಿ ಪ್ರಾರ್ಥನೆ ಮಾಡಬೇಕು ಎಂಬುದನ್ನು ಕಲಿಸಲು ಯೇಸು ತಮ್ಮ ಶಿಷ್ಯರಿಗೆ ಈ ಸಾಮರ್ಥ್ಯವನ್ನು ಹೇಳಿದರು. ಒಂದು ನಗರದಲ್ಲಿ ಒಬ್ಬ ನ್ಯಾಯಾಧೀಶನಿದ್ದ. ಅವನು ದೇವರಿಗೂ ಭಯಪಡುತ್ತಿರಲಿಲ್ಲ, ಮಾನವರಿಗೂ ಲಕ್ಷ್ಯ ಕೊಡುತ್ತಿರಲಿಲ್ಲ. ಅದೇ ಊರಿನಲ್ಲಿ ಒಬ್ಬ ವಿಧವೆ ಇದ್ದಳು. ಅವಳು ಪದೇ ಪದೇ ಅವನ ಬಳಿಗೆ ಬಂದು, ನನ್ನ ವಿರೋಧಿ ಅನ್ಯಾಯ ಮಾಡಿದ್ದಾನೆ, ನನಗೆ ನ್ಯಾಯ ದೊರಕಿಸಿಕೊಡಿ ಎಂದು ಕೇಳಿಕೊಳ್ಳುತ್ತಿದ್ದಳು. ಬಹುಕಾಲ ನ್ಯಾಯಾಧೀಶನು ಅವಳಿಗೆ ಕಿವಿಗೊಡಲೇ ಇಲ್ಲ. ಕೊನೆಗೆ ಅವನು, ನಾನು ದೇವರಿಗೆ ಹೆದರುವವನಲ್ಲ, ಮಾನವರಿಗೆ ಲಕ್ಷ್ಯ ಕೊಡುವವನೂ ಅಲ್ಲ. ಇಷ್ಟಾದರೂ ಈ ವಿಧವೆಯ ಕಾಟವನ್ನು ತಪ್ಪಿಸಿಕೊಳ್ಳಲು ಈಕೆಯ ನ್ಯಾಯ ತೀರಿಸಿ ಬಿಡುತ್ತೇನೆ. ಇಲ್ಲವಾದರೆ ಈಕೆ ಪದೇ ಪದೇ ಬಂದು ನನ್ನ ತಲೆ ಕೆಡಿಸಿಬಿಟ್ಟಾಳು ಎಂದುಕೊಂಡ. ಅನಂತರ ಪ್ರಭು ಯೇಸು, ಈ ನೀತಿಗೆಟ್ಟ ನ್ಯಾಯಾಧೀಶ ಹೇಳಿಕೊಂಡ ಮಾತುಗಳನ್ನು ಕೇಳಿದಿರಲ್ಲವೇ? ಹೀಗಿರುವಲ್ಲಿ ದೇವರು ತಾವಾಗಿ ಆಯ್ಕೆ ಮಾಡಿಕೊಂಡ ಜನರು ಹಗಲು ರಾತ್ರಿ ತಮಗೆ ಮೊರೆಯಿಡುವಾಗ ನ್ಯಾಯ ತೀರಿಸದೆ ಹೋಗುವರೇ? ತಡ ಮಾಡಿ ಯಾರೇ? ಶೀಘ್ರವಾಗಿ ಅವರಿಗೆ ನ್ಯಾಯ ದೊರಕಿಸಿಕೊಡುವವರೆಂದು ನಿಮಗೆ ಹೇಳುತ್ತೇನೆ. ಇಷ್ಟಾದರೂ ನರಪುತ್ರನು ಬರುವಾಗ ಜಗತ್ತಿನಲ್ಲಿ ವಿಶ್ವಾಸವಿರುವುದನ್ನು ಕಾಣುವನು ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.
ಅಮರ ಅನುಗ್ರಹ ಪಡೆದವಳೆ, ಪ್ರೀತಿಯಂ ಕರೆಯಲು ನೀ ಬರುವೆ, ಹಿಮವರಗಳ ನೀಡಿ ಹರಸು. ಆವೆ 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 ಮರಿಯ, ಆವೆ 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 ಮರಿಯ ಮರಿಯ. ಪ್ರೀತಿ ಬರಿತಳೆ, ಕೃಪೆ ತುಂಬಿದ ತಾಯೇ, ಪರರನ್ನು ಪ್ರೀತಿಸಲು ನೀ ಕಲಿಸು. ಬಾಳೆಂಬ ಪಯಣದಲ್ಲಿ ಪ್ರಭುವನ್ನು ಹಿಂಬಾಲಿಸಲು ದೀನತೆಯ ಹೃದಯವ ದಯ ಪಾಲಿಸು. ನಿಮ್ಮ ಪ್ರೀತಿಯ ಸುದಯ, ನಿಮ್ಮ ವರಗಳ ಮಳೆಯ ಅನುದಿನವೂ ನಮಗೆ ದಯ ಪಾಲಿಸು. ನಿಮ್ಮ ಪ್ರೀತಿಯ ಸುದಯ, ನಿಮ್ಮ ವರಗಳ ಮಳೆಯ ಅನುದಿನವೂ ನಮಗೆ ದಯ ಪಾಲಿಸು. ಆವೆ 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 ಮರಿಯ, ಆವೆ 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 ಮರಿಯ ಮರಿಯ. ನಿಷ್ಕಳಂಕ ಮಾತೆ, ಪ್ರೀತಿಯವರ ಕನ್ಯೆ, ಮನುಕುಲದ ರಕ್ಷಕನ ನೀ ಹಡೆದೆ. ಸ್ವರ್ಗ ಭುವಿಗಳ ರಾಣಿಯು ನೀನಾಗಿರುವೆ, ರಕ್ಷಣೆಯ ಕಾರ್ಯದಲ್ಲಿ ಭಾಗಿಯಾದೆ. ನಿಮ್ಮ ಮಕ್ಕಳು ನಾವು ಬೇಡ್ವೆವು ಇಂದು, ನಮ್ಮ ಪ್ರಾರ್ಥನೆಯನ್ನು ನೆರವೇರಿಸು. ನಿಮ್ಮ ಮಕ್ಕಳು ನಾವು ಬೇಡ್ವೆವು ಇಂದು, ನಮ್ಮ ಪ್ರಾರ್ಥನೆಯನ್ನು